ಅಷ್ಟೇ ಅಲ್ಲ, ನಮಗೆ ಆಮಂತ್ರಣವನ್ನು ನೀಡಿದ್ದಾರೆ. ನಾವೇ ಹೋಗುವುದೇ. ಅದಲ್ಲ, ನಮ್ಮಲ್ಲಿ ಚಕ್ರವ್ಯೂಹ ವೇದನೆ ಗೊತ್ತಿರುವುದು ಕೇವಲ ಕೃಷ್ಣಾರ್ಜುನರಿಗೆ ಮಾತ್ರ. ಆದರೆ ಅವರು ಇಲ್ಲ, ದೂರದಲ್ಲಿ ಯುದ್ಧಕ್ಕೆಂದು ತೆರಳಿದ್ದಾರೆ. ಏನು ಮಾಡುವುದು? ಯಾರಿದ್ದಾರೆ ಚಕ್ರವ್ಯೂಹವನ್ನು ಭೇದಿಸುವವರು? ಸುಡುತ್ತಿರುವ ಕಾಲಾಗ್ನಿಯಲ್ಲಾದರೂ ಪ್ರವೇಶಿಸಿ ಹೊರಬರಬಹುದು. ಆದರೆ ಚಕ್ರವ್ಯೂಹವನ್ನು ಭೇದಿಸಿ ಹೊರಬರಲು ಅಸಾಧ್ಯ. ಹಾಗಾಗಿ ಮಗನೇ, ಆ ಕ್ರೂರಿಗಳಿದ್ದಲ್ಲಿಗೆ ನಾನು ನಿನ್ನನ್ನು ಕಳಿಸುವುದಿಲ್ಲ. ಮಗನೇ, ನಿನ್ನ ವಿರೋಚಿತವಾದ ಮಾತುಗಳನ್ನ ಕೇಳಿ ನನಗೆ ಸ್ವಲ್ಪ ಧೈರ್ಯ ಬಂದಿದೆ. ನೀನು ಸಣ್ಣವ, ಆದರೆ ನಮಗೆ ಬೇರೆ ಉಪಾಯವಿಲ್ಲ. ಹಾಗಾಗಿ ನಿನ್ನ ಮುಂದಾಳತ್ವದಲ್ಲಿ, ಭೀಮನ ಸೇನಾಧಿಪತ್ಯದಲ್ಲಿ ನಾವೆಲ್ಲರೂ ನಿನ್ನ ಜೊತೆಯಾಗಿ ಬರುತ್ತೇವೆ.
ಎದ್ದೇಳು. ಅಮ್ಮ, ನೀವು ನನ್ನನ್ನು ಎಲ್ಲಿಗೆ ಹೋಗುತ್ತಾ ಇದ್ದೇನೆ ಕೇಳುತ್ತಾ ಇದ್ದೀರಲ್ಲ, ನಾನು ಎಲ್ಲಿಗೆ ಹೋಗುವುದು ನೀವು ಬಲ್ಲಿರಾ? ಮಹಾಭಾರತ ಸಂಗ್ರಾಮ ಏರ್ಪಟ್ಟು ಇಂದು 12ನೇ ದಿವಸ. ಆ ಕೂಡ ಕೌರವ ನಮ್ಮನ್ನು ಗೆಲ್ಲಲು ಸುಖವಾಗಿ ಚಕ್ರವ್ಯೂಹ ರಚಿಸಿದ್ದಾನೆ. ಆ ಚಕ್ರವ್ಯೂಹ ಬೇರನಿಗೆ ನಾನು ಹೋಗುತ್ತೇನೆ. ಇಲ್ಲ, ನಿಮ್ಮ ಮಗ ಅಭಿಮನ್ಯು ಹೋಗುತ್ತಾನೆ. ಬುದ್ಧಿ ಬಂದು ಕಂದ ಕಂದ ಏದರಿಂದ ಬುದ್ಧಿ ಬಂದು ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದ ಸೊಯೆ ಕಂದ ಮಗನೇ ನಿನಗೆ ಪ್ರೀತಿಯೇನು ಮರಣದ ಸೊಯೆ ಕಂದ ಕಂದ ಮಗನೇ, ಅಭಿಮನ್ಯು ಏನು ಹೇಳ್ತಾ ಇದ್ದೀಯ? ಚಕ್ರವ್ಯೂಹ ಬೇರನಿಗೆ ಹೋಗುತ್ತಾನಮ್ಮ. ಇಲ್ಲ ಕಂದ, ಆ ಚಕ್ರವ್ಯೂಹ ಅಂದರೇನು? ನೀನು ಏನು? ಇಲ್ಲ ಅಂತಾದ್ರೆ ಆ ಚಕ್ರವ್ಯೂಹದಲ್ಲಿ 16 ಸುಭಟರಿರುತ್ತಾರೆ. ಆ ಕ್ರೂರಿಗಳ ಪ್ರಪಂಚಕ್ಕೆ ನೀನು ಹೋಗುತ್ತೀಯೇನು? ಏತಕ್ಕಿಂತ ಬುದ್ಧಿ ಬಂತು ನಿನಗೆ? ಇಲ್ಲ ಅಂತಾದ್ರೆ ನಿನ್ನ ಅಮ್ಮನನ್ನು ಬಿಟ್ಟು ಹೋಗುತ್ತೀಯೇನು? ಚಕ್ರವ್ಯೂಹ ಬೇರನಿಗೆ ಹೋಗುತ್ತೇನಮ್ಮ. ದೊಡ್ಡಪ್ಪನಲ್ಲಿ ಮಾತು ಕೊಟ್ಟು ಬಂದಿದ್ದೇನೆ, ಚಕ್ರವ್ಯೂಹವನ್ನು ನಾನು ಭೇದಿಸ್ತೇನೆ ಎಂದು. ಚಕ್ರವ್ಯೂಹ ಬೇರೆ ಗೊತ್ತಿರುವುದು ನನಗೆ ಮಾತ್ರ. ಹಾಗಾಗಿ ನಾನು ಹೋಗುತ್ತೇನೆ ಯುದ್ಧಕ್ಕೆ. ಮಗನೇ, ಹೇಗೆ ಹೇಳಲಿ ನಿನಗೆ? ನಿನ್ನ ಮಾವನಾದಂತಹ ನನ್ನ ಅಣ್ಣನಾದಂತಹ ಶ್ರೀಕೃಷ್ಣನು ನನಗೂ ತಿಳಿಸಿದ್ದಾನೆ, ಚಕ್ರವ್ಯೂಹದಿಂದ ಅಭಿಮನ್ಯುವಿಗೆ ತಿರುಗಿ ಬರುವುದಕ್ಕೆ ತಿಳಿದಿಲ್ಲ ಎನ್ನುವುದಾಗಿ. ಹೀಗಿರುವಾಗಲೂ ನಿನ್ನನ್ನು ಹೇಗೆ ಕಳುಹಿಸಲಿ ಕಂದ? ನಾಳೆಯ ದಿವಸ ನಿನ್ನ ಅಪ್ಪಯ್ಯ ಬರುತ್ತಾರೆ. ಬಂದು ಮೊದಲಾಗಿ ಕೇಳುವುದೇ ನನ್ನ ಮಗ ಅಭಿಮನ್ಯು ಎಲ್ಲಿ ಎಂದು. ಅವರಿಗೆ ನಾನು ಏನೆಂದು ಉತ್ತರ ಕೊಡಲಿ? ಇಲ್ಲ ಅಮ್ಮ, ನೀ ಏನೇ ಹೇಳಿದರೂ ನಾನು ಹೋಗುವವನೇ. ಹೋಗಲೇಬೇಕಾ? ಹೋಗಲೇಬೇಕಾ? ಹೋಗುವುದಾದರೆ ಒಂದು ಕಾರ್ಯವನ್ನು ಮಾಡುತ್ತೀಯ ಕಂದ. ರಣಕ್ಷೇತ್ರಕ್ಕೆ ಹೋಗಿ ಸಾವಿರಾರು ವೀರರ ತಲೆಗಳನ್ನು ಕಡಿಯುವ ನಿನಗೆ ಇನ್ನು ಒಂದು ತಲೆ ಹೆಚ್ಚಾಗಲಾರದು. ಹಾಗಾಗಿ ನಿನ್ನ ಅಮ್ಮನ ತಲೆಯನ್ನು ಕಡಿದು ಅಮ್ಮ ತಡೆವರೆ ಎಲೆ ತಾಯಿ ತಡೆವರೆ ಎಲೆ ತಾಯಿ ಈ ಪರಿ ನುಡಿವರೆ ಈ ಪರಿ ನುಡಿವರೆ ರಣವನು ಜಯಿಸೆಂದೊಡನೆ ಹೇಳುವುದೇ ಮರುಗುವರೆ ರಣವನು ಜಯಿಸೆಂದೊಡನೆ ಕಳುಹದೆ ಮರುಗುವರೆ ಅಮ್ಮ 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 ಜನನಿ ಏನು ಹೇಳುತ್ತಾ ಇದೆಯ ತಾಯಿ? ಇಲ್ಲ ಅಂತಾದರೆ ಇಂತಹ ಪಾಪದ ಕೃತ್ಯಕ್ಕೆ ನಿನ್ನ ಮಗ ಅಭಿಮನ್ಯು ಸಿಲುಕುವವನೇ. ಕೇವಲ ಅಭಿಮನ್ಯುವಿನ ತಾಯಿಯಾಗಿ ಉತ್ತರಿಸಬೇಡ. ಅಲ್ಲಿ ನೋಡು, ಇಬ್ಬರು ಮಕ್ಕಳು ಅಪ್ಪ ಅಪ್ಪ ಎನ್ನುತ್ತಾ ನೀರಿಡುತ್ತಾ ಇದ್ದಾರೆ. ಅಲ್ಲಿ ಅವರಪ್ಪ ಮಲಗಿದ್ದಾನೆ, ಎದ್ದು ಬರುತ್ತಿಲ್ಲಮ್ಮ. ಮಕ್ಕಳನ್ನು ಹಿಡಿದೆತ್ತುತ್ತಿಲ್ಲ. ಅವನು ಕುರುಕ್ಷೇತ್ರ ರಣರಂಗದಲ್ಲಿ ಅಸುನೀಗಿದ್ದಾನೆ. ಯಾಕೆ ಬಲ್ಲೆಯ?
ಮೊದಲು ಭೀಷ್ಮಾಚಾರ್ಯರಿಗೆ ಸೇನಾಧಿಕಾರಿಯಾಗಿ ಪಟ್ಟವನ್ನು ಕಟ್ಟಿದ್ದೆವು. ಅವರು ಮಾತಿನಂತೆ ದಿನ ಒಂದಕ್ಕೆ 10,000 ಮುಕುಟಮರ್ದನರನ್ನು ಧರೆಯುರುಳಿಸುವ ಮುಖೇನ ನಂತರದಲ್ಲಿ ಶರಶಯ್ಯದಲ್ಲಿ ಮಲಗಿದರು. ಹಾಗಾಗಿ ಉಭಯ ಕುಲಕ್ಕೆ ಗುರುಗಳಾದ ನಿಮಗೆ ಪಟ್ಟಾಭಿಷೇಕವನ್ನು ಮಾಡಿದ್ದೇವೆ. ನೀವೇ ಸೂಚಿಸಿದಂತೆ ಸಂಸಪ್ತಕರೊಡನೆ ಹೋರಾಡಲು ಅರ್ಜುನನನ್ನು ಕೃಷ್ಣನನ್ನು ಆ ಕಡೆ ಕಳುಹಿಸಲಾಗಿದೆ. ಆದರೆ ಇಲ್ಲಿ ಚಕ್ರವ್ಯೂಹವು ಇನ್ನೂ ಸಿದ್ಧವಾಗಿಲ್ಲ. ಸಿದ್ಧವಾಗುವುದು ಯಾವಾಗ? ದುರ್ಯೋಧನ, ಚಕ್ರವ್ಯೂಹದ ಬಾಗಿಲಲ್ಲಿ ಜಯದ್ರಥನೇ ನಿಲ್ಲಬೇಕು. ಏಕೆಂದು ಬಲ್ಲೆಯ? ಅವನಿಗೆ ಒಂದು ವರವಿದೆ. ಒಂದು ದಿನದ ಮಟ್ಟಿಗೆ ಅರ್ಜುನನನ್ನು ಹೊರತುಪಡಿಸಿ ಉಳಿದ ಎಲ್ಲ ಪಾಂಡವರನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಹಾಗಾಗಿ ಜಯದ್ರಥನನ್ನು ಇಲ್ಲಿಗೆ ಬರ ಹೇಳು. ಯಾರಲ್ಲಿ? ಜಯದ್ರಥನನ್ನು ಬರಹೇಳಿ. ಭಾವ ಜಯದ್ರಥ, ಗುರು ದ್ರೋಣಾಚಾರ್ಯರು ನಿಮ್ಮನ್ನು ಬರಹೇಳಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಡೆದುಕೊಳ್ಳಬೇಕು ನೀನು. ಜಯದ್ರಥ, ನಾವು ಇಂದು ಚಕ್ರವ್ಯೂಹವನ್ನು ರಚಿಸುತ್ತೇವೆ. ಚಕ್ರವ್ಯೂಹದ ಬಾಗಿಲಲ್ಲಿ ನೀನೇ ನಿಲ್ಲಬೇಕು, ಮತ್ತೇನಿಲ್ಲ. ಅಲ್ಲಿ ಬರುವ ಎಲ್ಲ ಪಾಂಡವರನ್ನು ನೀನು ಗೆಲ್ಲಬೇಕು. ನಿನಗೆ ಅದೊಂದು ವರವಿದೆಯಲ್ಲ, ಅದನ್ನು ಈಗ ಉಪಯೋಗಿಸಿಕೊಳ್ಳಬೇಕು. ಯಾರಲ್ಲಿ ಕೌರವರ ಸೇನೆ ಬರಲಿ.
ಅಷ್ಟೇ ಅಲ್ಲ ಚಕ್ರವ್ಯೂಹವನ್ನು ಭೇದಿಸಿದ್ದೀಯ. ಅದಕ್ಕಾಗಿ ಬಲಿರೆ ಮೆಚ್ಚಿದ್ದೇನೆ. ಆದರೆ ನೀನು ನಿನ್ನಂತವರು ನಮ್ಮ ಮುಂದೆ ಅಲ್ಲ. ಹಾಗಾಗಿ ನಡೆಮನೆಗೆ. ಯಾರು ಯಾವುದರಲ್ಲಿ ಸಣ್ಣವರು ಎನ್ನುವುದನ್ನು ನಾನು ತೋರಿಸ್ತೇನೆ. ಬಾಯಿ ಮುಚ್ಚೆ. ನಿನ್ನ ಹಿಂದೆ ಬಂದಂತ ಪಾಂಡವರನ್ನು ಜಯದ್ರಥಿಗೆ ಗೆದ್ದಿದ್ದಾರೆ. ನೀನು ಒಬ್ಬನೇ ಬಂದು ನಮ್ಮ ಕೈಯಲ್ಲಿ ಸಿಲುಕಿಕೊಂಡಿರುವೆ. ಸುಮ್ಮನೆ ಸಾಯಬೇಡ, ನಡೆ ಮನೆಗೆ. ಮನೆಗೆ ಹೋಗುತ್ತಾರೆ ಎನ್ನುವುದನ್ನು ನಾನು ಗಮನಿಸುತ್ತೇನೆ. ಬನ್ನಿ
ಚಕ್ರವ್ಯೂಹವನ್ನು ನೀನು ಬೆಳೆಸುತ್ತೀಯ ಅಂತಾದರೆ ಮೆಚ್ಚಿ ನಡೆಯುತ್ತಾ ಇರುವುದು. ನೀನು ನಿನ್ನಂತವರು ಬಾಳಿ ಬದುಕಬೇಕು. ಹಾಗಾಗಿ ದಕ್ಷತೆ ನನಗೆ ಸರಿಯಲ್ಲ. ನಡೆ ಮನೆಗೆ. ನಾನು ಸಣ್ಣವನ. ನಾನು ಹುಡುಗ ಒಂದೇ ಒಂದು ಅಂಬಿನ ಮೂಲಕ ನೀನು ಸೆರೆ ಹಿಡಿದಂತಹ ಸುಯೋಧನನನ್ನು ನಾನು ಬಿಡಿಸಿಕೊಂಡಿದ್ದೇನೆ. ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡುವುದು ನನಗೆ ದೊಡ್ಡ ವಿಷಯವಲ್ಲ. ಏಕೆ ಕೈ ತಡೆದದ್ದು ಬಲ್ಲೆಯ? ನೀನಿನ್ನು ಶಿಶು ಹತ್ಯೆಯ ಪಾತಕಕ್ಕೆ ನಾವು ಒಳಗಾಗುತ್ತೇವೆ. ಹಾಗಾಗಿ ರಣಕ್ಷೇತ್ರ ನಿನಗೆ ಸರಿಯಲ್ಲ. ನಡಮನೆಗೆ. ಗುರುಗಳೇ, ಚಿಕ್ಕವರಿರುವಾಗ ಯಾರು ಏನು ಸಾಧನೆಯನ್ನೇ ಮಾಡಲಿಲ್ಲವೇ? ಇಲ್ಲ ಅಂತಾದರೆ ತಾರಕಾಸುರನಂತಹ ದೈತ್ಯನನ್ನು ಷಣ್ಮುಖ ಚಿಕ್ಕ ವಯಸ್ಸಿನಲ್ಲೇ ಕೊಂದದ್ದು. ಹಾಗಾಗಿ ಪರಾಕ್ರಮಕ್ಕೆ ಚಿಕ್ಕತನವಿಲ್ಲ. ಬನ್ನಿ ಅಂತಾರೆ. ಪರಮಾಶ್ಚರ್ಯ ನೋಡಿದಿರಾ? ಗುರುಗಳೊಂದಿಗೆ ಯುದ್ಧ ಮಾಡಬಾರದೆಂದು ಮೊದಲೇ ನನ್ನ ಹೆಬ್ಬೆರಳಿಗೆ ಘಾಸಿಗೊಳಿಸಿದ್ದಾನೆ. ಪರಿಣಾಮ ನನಗೆ ಬಾಣ ಪ್ರಯೋಗಿಸಲಾಗುವುದಿಲ್ಲ
ಆ, ಛೇ, ನಮ್ಮಲ್ಲಿ ಇನ್ನೂ ಪರಾಕ್ರಮಿಗಳಂತ ಇದ್ದಾರಲ್ಲ, ಇದ್ದಾರೆ ಇದ್ದಾರೆ. ಅವರ ಕಥೆ ಏನಾಗುತ್ತದೆ ಎಂದು ನೋಡೋಣ. ನಾನಾಡುವ ಮಾತುಗಳನ್ನು ಕೇಳು. ನಮ್ಮದಾದಂಥ ಕುರುಬಲವನ್ನು ಗೆದ್ದೆಂದು ಹಿರಿಗಬೇಡ. ಈಗ ಬಂದವ ಸಾಮಾನ್ಯನಲ್ಲ. ಹಿಂದೆ ರಪ್ಪನಾದಂತಹ ಅರ್ಜುನನೊಡನೆ ಸರಿಸಮನಾಗಿ ಯುದ್ಧವನ್ನು ಮಾಡಿದಂತಹ ಕರ್ಣ ನಾನು. ನನ್ನ ಬಲದ ಮುಂದೆ ನೀನು ಸಣ್ಣವ. ಹಾಗಾಗಿ ನಡಮನೆಗೆ ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಲೋಕದಲ್ಲಿ ನೀನೊಬ್ಬ ಪರಾಕ್ರಮಿ ಎಂದು ಕರೆಯುತ್ತಾರೆ. ನಾನು ಬಂದದ್ದು ಏಕೆ ಬಲ್ಲೆಯ? ನಿಮ್ಮಂತವರನ್ನು ಕೆಣಕುವುದಕ್ಕೆ. ಹಾಗಾಗಿ ಬಾಯುವುದಕ್ಕೆ. ಒಳ್ಳೆಯರೆ, ಶಹಬಾಸ್, ಮೆಚ್ಚಿದ್ದೇನೆ. ಯಾರು ಸರಿ ಸಾಧ್ಯ ಆಗಬಲ್ಲರು? ಇಂತಹ ಪರಾಕ್ರಮ ಯಾರಲ್ಲಿ ಇರುವುದಕ್ಕೆ ಸಾಧ್ಯ? ಯಾರಲ್ಲಿ ಬಲ್ಲಿರ? ದುಶ್ಯಾಸನಲ್ಲಿ ನನ್ನಂತಹ ಪರಾಕ್ರಮಿಗಳು ಮೂರು ಲೋಕದಲ್ಲಿ ಯಾರೂ ಇಲ್ಲ. ಅಂತಹದ್ದರಲ್ಲಿ ಈಗ ಸಣ್ಣ ಹುಡುಗನವರು ಬಂದಿದ್ದಾನೆ. ನನ್ನ ಪರಾಕ್ರಮ ಏನೆಂದು ಬಲ್ಲಿರ? ಹಿಂದೊಮ್ಮೆ ದ್ರೌಪದಿಯನ್ನು ಪಾಂಡವರು ಪಣದಲ್ಲಿಟ್ಟು ಸೋತಾಗ ಅವಳನ್ನು ಎಳೆದುಕೊಂಡು ಬಂದು ಅವಳ ಸೀರೆಯನ್ನು ಸುಲಿದು ಅವಳಿಗೆ ಅಪಮಾನಗೊಳಿಸಿದ ದುಶ್ಯಾಸನ ನಾನು. ನನ್ನ ಮುಂದೆ ಯಾರಾದರೂ ವೀರರಿದ್ದಾರೆ? ರಣಭೂಮಿಯಲ್ಲಿ
ಮೂರೂ ಲೋಕದಲ್ಲಿ ಇವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಒಂದು ಉಪಾಯವಿದೆ. ಎಲಗೋ ಕರ್ಣ, ಕೇಳು ಹೀಗೆ. ಮುಂಗಡೆಯಿಂದ ನಾವೆಲ್ಲರೂ ಅವನೊಂದಿಗೆ ಯುದ್ಧ ಮಾಡುತ್ತಾ ಇರುತ್ತೇವೆ. ಹಿಂಗಡೆಯಿಂದ ನೀನು ಅವನ ಧನಸ್ಸನ್ನು ಮುಕ್ಕಡಿ ಮಾಡಬೇಕು. ಎಂದರೆ 3 ತುಂಡುಗಳನ್ನಾಗಿಸಬೇಕು. 2 ತುಂಡು ಮಾಡಿದೆವು ಅಂತಾದರೆ ಮಧ್ಯದಲ್ಲಿ ಹಿಡಿದು ಮತ್ತೆ ಬಾಣ ಪ್ರಯೋಗಿಸುತ್ತಾನೆ. ಮುಕ್ಕಡಿ ಮಾಡಿದೆವು ಅಂತಾದರೆ ಮತ್ತೆ ಬಾಣ ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಇಷ್ಟು ನೀನು ಮಾಡಬೇಕು. ಗುರುಗಳೇ, ಇದು ಧರ್ಮವಾ? ಯಾವುದು ಧರ್ಮ ಯಾವುದು ಧರ್ಮ ಅಲ್ಲ, ಅದು ನನಗೆ ಬಿಡು. ಈಗ ನಡೆಯಿರಿ ಯುದ್ಧಕ್ಕೆ. ನನ್ನನ್ನು ಯುದ್ಧದಲ್ಲಿ ಸೋಲಿಸಲಾಗದೆ ನನ್ನ ವಿಲ್ಲುಬಾಣಗಳನ್ನು ಹಿಂದೆಯಿಂದ ಕಡಿದರು. ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವ ಸಂದರ್ಭ ಮಾವನಾದಂತಹ ಕೃಷ್ಣನ ಪಾಂಚಜನ್ಯ ಮೊಳಗಿತು. ಇನ್ನೇನು ಮಾವ ಮತ್ತು ಅಪ್ಪಯ್ಯ ಬರುತ್ತಾರೆಂದು ಸ್ವಲ್ಪ ವಿಚಲಿತನಾದೆ. ಕ್ರೂರಿಗಳಾದಂತಹ ಇವರು ಈ ಸಮಯವನ್ನು ಸಾಧಿಸಿ ನನ್ನ 2 ಕೈಗಳನ್ನು ಕಡಿದರಮ್ಮ. ಈಗ ಗಹಗಹಿಸಿ ನಗುತ್ತಾ ಇದ್ದಾರೆ. ಆದರೆ ಅಭಿಮನ್ಯುವಿನ ಕಾಳಗ ಇಲ್ಲಿಗೆ ಮುಕ್ತಾಯವಲ್ಲ. ಅಭಿಮನ್ಯುವಿನ ಕಾಳಗ ಇಲ್ಲಿಂದ ರಥದ ಗಾಲಿಗಳನ್ನು ನನ್ನ ಒಂದು ಕೈಗೆ ಸಿಕ್ಕಿಸಿ ಕಾಲ ಭೈರವನಂತೆ ನಿಮ್ಮ ಮೇಲೆ ಎರಗುತ್ತೇನೆ. ಎಲ್ಲ ಕೌರವರೇ, ಬನ್ನಿ ಬನ್ನಿ. Soto